ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಹೌದಾ? ಸೊ ನನ್ನ ಈ ಒಂದು ಕರ್ನಾಟಕ ಇತಿಹಾಸದ ಸಿರೀಸ್ ತರಗತಿಗಳು ನಿಮ್ಗೆ ಬಹಳ ಅಂದ್ರೆ ಬಹಳ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಏನಪ್ಪಾ ಅಂತಂದ್ರ ಈ ಒಂದು ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಏನಪ್ಪಾ ಅಂತಂದ್ರ ಇರ್ಲಿ ಅಂತ ಹೇಳ್ತಾ, ಸೊ ನಾವು ಹಿಂದಿನ ತರಗತಿ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಹಿಂದಿನ ತರಗತಿಯಲ್ಲಿ ನಾವ್ ಏನ್ ನೋಡಿದ್ವಿ, ಹೌದಾ? ಸೊ ನಾವೇನ್ ನೋಡಿದ್ವಿ ಹಿಂದಿನ ತರಗತಿಯಲ್ಲಿ ಯಾವ ರೀತಿಯಾಗಿ ಏನಪ್ಪಾ ಅಂತಂದ್ರ ಈ ಇಮ್ಮಡಿ ಪುಲಕೇಶಿ ಸೋಲನ್ನು ಅನುಭವಿಸ್ದ ಅಂತಂದ ನಾವು ನೋಡಿದ್ವಿ, ಹೌದಾ? ಇಮ್ಮಡಿ ಪುಲಕೇಶಿ ಯಾವ ರೀತಿ ಸೋಲನ್ನು ಅನುಭವಿಸ್ದ, ಕಂಚಿಯ ಪಲ್ಲವರು 1ನೇ ನರಸಿಂಹವರ್ಮ ಯಾವ ರೀತಿ ಅವರನ್ನ ಏನಪ್ಪಾ ಅಂತಂದ್ರ ಸೋಲಿಸಿದ ಅಂತ ನಾವೇನಪ್ಪಾ ಅಂತಂದ್ರ ನೋಡಿದ್ವಿ, ಹೌದಾ? ಸೊ ಈ ಒಂದು ತರಗತಿಯಲ್ಲಿ ನಾವು ಇವತ್ತೇನ್ ನೋಡೋಣಪ್ಪ ಅಂತಂದ್ರ ಇವನು ಮಾಡಿದಂತ ಅಂದ್ರೆ ಇಮ್ಮಡಿ ಪುಲಕೇಶಿ ಮಾಡಿದಂತಹ ಇನ್ನಷ್ಟು ಏನಪ್ಪಾ ಅಂತಂದ್ರೆ ಯುದ್ಧಗಳ ಬಗ್ಗೆ ನಾವು ನೋಡೋಣ್ರಿ. ಸೊ ಇನ್ನಷ್ಟು ಯುದ್ಧಗಳಂತ ನೋಡೋದಕ್ಕಿಂತ ಮೊದ್ಲು ದಯವಿಟ್ಟು ಏನಪ್ಪಾ ಅಂತಂದ್ರ ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಏನಪ್ಪಾ ಅಂತಂದ್ರೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ರಿ. ವಿಡಿಯೋ ಬಹಳ ಇಷ್ಟ ಆದ್ರೆ ಏನಪ್ಪಾ ಅಂದ್ರೆ ಲೈಕ್ ಮಾಡ್ರಿ. ಆಮೇಲೆ ನಿಮ್ಮ ಒಂದು ಒಪಿನಿಯನ್ ಅನ್ನ ಕಮೆಂಟ್ ಬಾಕ್ಸ್ ನಿಮಗಾಗಿನ ಓಪನ್ ಇರ್ತದ, ಸೊ ಪ್ಲೀಸ್ ದಯವಿಟ್ಟು ಏನಪ್ಪಾ ಅಂತಂದ್ರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಸೊ ಇವನು ಏನಪ್ಪಾ ಅಂತಂದ್ರೆ ಇಮ್ಮಡಿ ಪುಲಕೇಶಿ, ಹೌದಾ? ಇಮ್ಮಡಿ ಪುಲಕೇಶಿ ಯಾವ ರೀತಿಯಾದಂತ ಮತ್ತೆ ಬೇರೆ ಬೇರೆ ಯುದ್ಧಗಳನ್ನ ಮಾಡಿದ ಅಂತ ನಾವು ಈ ಒಂದು ತರಗತಿಯಲ್ಲಿ ನೋಡೋಣ. ಅದಾದ ನಂತರ ಏನಪ್ಪಾ ಅಂದ್ರೆ ಇಮ್ಮಡಿ ಪುಲಕೇಶಿಯ ನಂತರದ ದಿನಮಾನವನ್ನ ಯಾವ ರೀತಿ ಇತ್ತು, ಬಹಳ ಅಂದ್ರೆ ಬಹಳ ತುಂಬಾ ಡೇಂಜರ್ ಇತ್ತು, ಬಹಳ ಇಂಟ್ರೆಸ್ಟಿಂಗ್ ಅದ. ಸೊ ದಯವಿಟ್ಟು ಏನಪ್ಪಾ ಅಂತಂದ್ರೆ ಸ್ಟೇ ಟ್ಯೂನ್ ಆಗಿರ್ರಿ, ಹೌದಾ? ಸೊ ಈತ ಏನಪ್ಪಾ ಅಂತಂದ್ರೆ ಮಾಡಿದಂತ ಮತ್ತೆ ಅನೇಕ ಯುದ್ಧಗಳು ಅಂದ್ರೆ ಬೇರೆ ಬೇರೆ ಯುದ್ಧಗಳನ್ನ ನಾವು ನೋಡೋದಾದ್ರೆ, ಈತ ಮಾಡಿದಂತ ಬೇರೆ ಬೇರೆ ಯುದ್ಧಗಳನ್ನ ನಾವು ನೋಡೋದಾದ್ರೆ, ಸೊ ಯಾವ್ದಪ್ಪ ಅಂದ್ರ ಮಣಿಮಂಗಲ ಮತ್ತ ಪೆರಿಯಾರ್ ಮತ್ತೆ ಸೊರಮಾಲ ಅನ್ನೋ ಒಂದು ಏನಪ್ಪಾ ಅಂತಂದ್ರೆ ಯುದ್ಧಗಳನ್ನ ಮಾಡ್ತಾನ್ರಿ. ಸೊ ಮಣಿಮಂಗಲ ಮತ್ತ ಪೆರಿಯಾರ ಮತ್ತ ಸೊರಮಾಲ ಅನ್ನೋ ಒಂದು ಯುದ್ಧ ಮಾಡ್ತಾನ್ರಿ. ಈ ಸೊರಮಾಲ ಅನ್ನೋ ಯುದ್ಧದೊಳಗಡೆ ಏನಾಗ್ತದಪ್ಪ ಅಂತಂದ್ರೆ ಇಮ್ಮಡಿ ಪುಲಕೇಶಿಗೆ ಸೋಲಾಗ್ತದ. ಇಮ್ಮಡಿ ಪುಲಕೇಶಿಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಏನಾಗ್ತದಪ್ಪ ಅಂತಂದ್ರೆ ಸೋಲಾಗಿ ಬದಾಮಿ ಯಾರ ವಶವಾಗ ಆಗ್ತದಪ್ಪ ಅಂತಂದ್ರ ಪಲ್ಲವ ದೊರೆಗಳ ವಶವಾಗ್ತದ್ರಿ. ಬದಾಮಿ ಪಲ್ಲವ ದೊರೆಗಳ ವಶವಾಗ್ತದ. ಹಾಗೇನಪ್ಪಾ ಅಂತಂದ್ರ ಬದಾಮಿ ಒಳಗಡೆ ಒಂದು ದೇವಸ್ಥಾನದ, ಯಾವ ದೇವಸ್ಥಾನಪ್ಪ ಅಂತಂದ್ರ ಮಲ್ಲಿಕಾರ್ಜುನ ದೇವಸ್ಥಾನ. ಈ ಮಲ್ಲಿಕಾರ್ಜುನ ದೇವಸ್ಥಾನದೊಳಗ ಒಂದು ಶಾಸನ ಕಂಡು ಬರ್ತದ ರೀ. ಒಂದ್ ಏನಪ್ಪಾ ಅಂತಂದ್ರ ಶಾಸನ ಕಂಡು ಬರ್ತದ. ಆ ಶಾಸನ ಏನ್ ಹೇಳ್ತದಪ್ಪ ಅಂತಂದ್ರ 1ನೇ ನರಸಿಂಹವರ್ಮನ ಶಾಸನ ಇರ್ತದ. ಆ 1ನೇ ನರಸಿಂಹವರ್ಮನ ಶಾಸನ ಏನನ್ನ ಹೇಳ್ತದಪ್ಪ ಅಂತಂದ್ರ ಇದು ಆ 1ನೇ ನರಸಿಂಹವರ್ಮನ ಏನಪ್ಪಾ ಅಂತಂದ್ರ ವಿಜಯವನ್ನ ಹೇಳ್ತದ್ರಿ. ಏನ್ ಹೇಳ್ತದ್ರಪ್ಪ? ವಿಜಯ ಅಂದ್ರ ಅಂದ್ರೆ ಈತ ಏನಪ್ಪಾ ಅಂದ್ರೆ 1ನೇ ನರಸಿಂಹವರ್ಮ ಇಮ್ಮಡಿ ಪುಲಕೇಶಿ ಮೇಲೆ ಗೆದ್ದ, ಅವನ ಅಗೇನೆಸ್ಟ್ ಆಗಿ ಹೋರಾಟ ನಡೆಸಿ ಗೆದ್ದ ಅನ್ನೋದ್ರದ್ದು ಕಾರಣನ ಅದಕ್ಕೆ ಪ್ರೂಫ್ ಏನಪ್ಪಾ ಅಂತಂದ್ರ ಈ ಮಲ್ಲಿಕಾರ್ಜುನ ದೇವಾಲಯದೊಳಗಿರುವಂತಹ ಒಂದು ಶಾಸನ, ಕಂಡು ಬರುವಂತ ಒಂದು ಶಾಸನ ಆಗಿರ್ತದ. ಅಷ್ಟೇ ಅಲ್ಲದೆ ಏನಪ್ಪಾ ಅಂತಂದ್ರ ಈ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಈ ಚೋಳ, ಚೇರ ಮತ್ತ ಪಾಂಡ್ಯರನ್ನೂ ಸೋಲಿಸ್ತಾನ್ರಿ. ಚೇರ ಪಾಂಡ್ಯರನ್ನೂ ಸೋಲಿಸ್ತಾನೆ. ಅಷ್ಟೇ ಏನಪ್ಪಾ ಅಂತ ಅಷ್ಟೇ ಅಲ್ದ ವೆಂಗಿ ಮಂಡಲದ ಪಿಷ್ಟಪುರದ ಮೇಲೆ ದಾಳಿ ಮಾಡ್ತಾನ್ರಿ. ವೆಂಗಿ ಮಂಡಲದ ಪಿಷ್ಟಪುರದ ಮೇಲೆ ದಾಳಿ ಮಾಡಿ ವಿಷ್ಣು ಕುಂಡಿಲರನ್ನ ಸೋಲಿಸ್ತಾನೆ. ಅದರ ಜೊತೆಗೆ ಕ್ರಿಸ್ತ ಶಕ 637 ಥಾನೆ ಒಳಗಡೆ ಏನಪ್ಪಾ ಅಂತಂದ್ರ ಒಂದು ಬಂದರು ಇರ್ತದ. ಆ ಬಂದರು ಮೇಲೆ ಏನಪ್ಪಾ ಅಂತಂದ್ರ ದಾಳಿ ಮಾಡ್ತಾನ್ರಿ. ಆ ಬಂದರ ಮೇಲೆ ದಾಳಿ ಮಾಡದಂತ ಅರಬರನ್ನ ಏನಪ್ಪಾ ಅಂತಂದ್ರ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಸೋಲಿಸ್ತಾನೆ. ಅರಬರನ್ನ ಏನ್ ಮಾಡ್ತಾನ್ರಿ ಇವ? ಸೋಲಿಸ್ತಾನೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಈತನ ಇನ್ನೂ ಅನೇಕ ಸಾಧನೆಗಳಿದಾವ್ರಿ. ಇನ್ನೂ ಅನೇಕ ಸಾಧನೆಗಳು ಯಾವ್ಯಾವಪ್ಪ ಅಂತಂದ್ರ ಇವ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ರಾಯಭಾರಿಯನ್ನ ಏನ್ ಮಾಡ್ತಾನ್ರಿ? ಪರ್ಷಿಯಾಕ ದೊರೆಯಾದಂತ ಕುಸ್ರು ಆಸ್ಥಾನಕ್ಕೆ ಕಳಿಸ್ತಾನ್ರಿ. ತನ್ನ ರಾಯಭಾರಿಯನ್ನ ಪರ್ಷಿಯಾದ ದೊರೆ ಕುಸ್ರುವಿನ ಆಸ್ಥಾನಕ್ಕೆ ಕಳಿಸ್ತಾನೆ. ಹಾಗೆ ಕುಸ್ರು ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನ ರಾಯಭಾರಿಯನ್ನ ಇವನ ಆಸ್ಥಾನಕ್ಕೆ ಕಳಿಸ್ತಾನ. ನೋಡ್ರಿ ಹೆಂಗೆ ವೈಸ್ ವರ್ಷ ಎಕ್ಸ್ಚೇಂಜ್ ಮಾಡ್ಕೊಂಡಾರ್ರಿ ಇವ್ರು. ಕುಸ್ರುವಿನ ಆಸ್ಥಾನಕ್ಕೆ ಈತ ತನ್ನ ರಾಯಭಾರಿಯನ್ನ ಕಳಿಸಿದ್ರ ಅವ ಏನ್ ಮಾಡ್ತಾನಪ್ಪ ಅಂದ್ರ ಕುಸ್ರು ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ರಾಯಭಾರಿಯನ್ನ ಇವನ ಆಸ್ಥಾನಕ್ಕೆ ಕಳಿಸ್ತಾನ್ರಿ. ಅರ್ಥ ಆಯ್ತಾ? ಅವನ ರಾಯಭಾರಿ ಇವನ ಆಸ್ಥಾನಕ್ಕೆ, ಇವನ ರಾಯಭಾರಿ ಏನಪ್ಪಾ ಅಂತಂದ್ರ ಅವನ ಆಸ್ಥಾನಕ್ಕೆ ಏನಪ್ಪಾ ಅಂತಂದ್ರ ಬರುವಂತದ್ದು, ಹೌದಾ? ಸೊ ಇದರ ಮಾಹಿತಿ ನಮ್ಗೆ ಎಲ್ಲಿ ಸಿಗ್ತದಪ್ಪ ಅಂತಂದ್ರ ಅಜಂತಾ ಗುಹೆಗಳಲ್ಲಿ ರೀ. ಎಲ್ರಿ? ಅಜಂತಾ ಗುಹೆಗಳಲ್ಲಿ ಅಂದ್ರೆ ಇವ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿರುವಂತ ಮಾಹಿತಿ ಏನಪ್ಪಾ ಅಂತಂದ್ರ ಅಜಂತಾ ಗುಹೆಗಳಲ್ಲಿ ಕಂಡು ಬರ್ತದ. ಅದು ಎಷ್ಟನೇ ಗುಹೆ ಅಂತಂದ್ರೆ ನೆನಪಿನಾಗ ಇಟ್ಕೋರಿ, 1ನೇ ಗುಹೆ ರೀ. 1ನೇ ಗುಹೆಯ ಚಿತ್ರಕಲೆಗಳ ಮೇಲೆ ಏನಪ್ಪಾ ಅಂದ್ರೆ ಕಂಡು ಬರ್ತದ. ಈ 1ನೇ ಗುಹೆಯಲ್ಲಿರುವಂತಹ ಚಿತ್ರಕಲೆಗಳು ಯಾವಾಗಿರ್ತಾವಪ್ಪ ಅಂದ್ರ ಮೂರಲ್ ಆರ್ಟ್ಸ್ ಆಗಿರ್ತಾವ. ನೆನಪಿನಾಗ ಇಟ್ಕೋರಿ, ಬಹಳ ಇಂಪಾರ್ಟೆಂಟ್ ರೀ. ಮೂರಲ್ ಆರ್ಟ್ಸ್ ಆಗಿರ್ತಾವ, ಮೂರಲ್ ಪೇಂಟಿಂಗ್ಸ್ ಆಗಿರ್ತಾವ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಮಗನಾದಂತಹ ಚಂದ್ರಾದಿತ್ಯ
ಮಗನಾದಂತಹ ಚಂದ್ರಾದಿತ್ಯ ಇವನ ಹೆಂಡತಿ ಯಾರಪ್ಪ ಅಂತಂದ್ರೆ ವಿಜ್ಜಿಕ ಅಥವಾ ವಿಜಯ ಭಟ್ಟಾರಿಕ. ವಿಜ್ಜಿಕಾ ಅಥವಾ ವಿಜಯ ಭಟ್ಟಾರಿಕ ಇವಳು ಏನ್ ಬರಿತಾಳಪ್ಪ ಅಂತಂದ್ರ ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನ ಬರಿತಾಳ್ರಿ. ನೋಡ್ರಿ, ವಿಜಯ ಭಟ್ಟಾರಿಕ ಯಾರ ಹೆಂಡತಿ ಇವಳು? ಚಂದ್ರಾದಿತ್ಯನ ಹೆಂಡತಿ. ಚಂದ್ರಾದಿತ್ಯ ಯಾರಪ್ಪ ಅಂತಂದ್ರ ಇಮ್ಮಡಿ ಪುಲಿಕೇಶಿಯ ಏನ್ರಿವ? ಇಮ್ಮಡಿ ಪುಲಿಕೇಶಿಯ ಏನಾಗಿರ್ತಾನ? ಮಗನಾಗಿರ್ತಾನ್ರಿ. ಇಮ್ಮಡಿ ಪುಲಿಕೇಶಿಯ ಮಗನಾದಂತಹ ಚಂದ್ರಾದಿತ್ಯನ ಹೆಂಡತಿ ಏನ್ ಬರಿತಾಳಪ್ಪ ಅಂತ ವಿಜಯ ಭಟ್ಟಾರಿಕ ಅಥವಾ ವಿಜ್ಜಿಕಾ ಏನ್ ಬರಿತಾಳ ಅಂದ್ರೆ ಕೌಮುದಿ ಮಹೋತ್ಸವ ಅನ್ನೋ ಒಂದು ಕೃತಿಯನ್ನ ಬರಿತಾಳ್ರಿ. ಅಷ್ಟೇ ಅಲ್ಲ, ಬಹಳ ಇಂಪಾರ್ಟೆಂಟ್ ರೀ ಇದು. ಈ ನೆಕ್ಸ್ಟ್ ಬರುವಂತ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ರೀ. ಈತನ ಆಸ್ಥಾನಕ್ಕೆ ಚೀನಾದ ಯಾತ್ರಿಕ, ವಿದೇಶಿ ಯಾತ್ರಿಕ ಭೇಟಿ ನೀಡ್ತಾನ. ಅವನೇ ಯಾರಪ್ಪ ಅಂತಂದ್ರೆ ಹುಯೆನ್ ಸಾಂಗ್. ಬಹಳ ಇಂಪಾರ್ಟೆಂಟ್. ಸ್ಟಾರ್ ಮಾರ್ಕ್ ಹಾಕಿಟ್ಕೊಂಡ್ರು ಏನ್ ಅಡ್ಡಿ ಇಲ್ಲ. ಎಟ್ ಬೇಕಾದ ಸ್ಟಾರ್ ಹಾಕೋರಿ. 4 ಸ್ಟಾರ್ 5 ಸ್ಟಾರ್ ಬೇಕಾದಷ್ಟು ಹಾಕೋರಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಕರ್ನಾಟಕ ಏನಪ್ಪಾ ಅಂತಂದ್ರ ನಮ್ಮ ರಾಜ್ಯ ಸರ್ಕಾರದ ಏನಪ್ಪಾ ಅಂತಂದ್ರ ಈ ಹುದ್ದೆಗಳ ನೇಮಕಾತಿ ಒಳಗಡೆ ಕೇಳುವಂತ ಪ್ರಶ್ನೆ ಇದು. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸೊ ದಯವಿಟ್ಟು ನೆನಪಿನಾಗಿ ಇಟ್ಕೋರಿ. ಹಾಗೇನಪ್ಪಾ ಅಂತಂದ್ರ ಇವನ ಸೈನಿಕ ಸಾಧನೆಗಳನ್ನ ತಿಳಿಸುವ ಶಾಸನ ಯಾವುದು? ಇವನ ಸೈನಿಕ ಸಾಧನೆಗಳನ್ನ ತಿಳಿಸುವ ಶಾಸನ ಯಾವ್ದಪ್ಪ ಅಂತಂದ್ರ ಐಹೊಳೆ ಶಾಸನ. ಐಹೊಳೆ ಶಾಸನ ಎಲ್ಲಿ ಕಂಡು ಬರ್ತದ ಇದು? ಐಹೊಳೆ ಒಳಗಡೆ ಯಾವ ದೇವಸ್ಥಾನದೊಳಗೆ ಕಂಡು ಬರ್ತದ ಇದು? ಮೇಗುತಿ ಜೈನ ದೇವಾಲಯದೊಳಗಡೆ ರೀ. ಮೇಗುತಿ ಜೈನ ದೇವಾಲಯದೊಳಗಡೆ ರೀ. ಮೇಗುತಿ ಜೈನ ದೇವಾಲಯದೊಳಗಡೆ ಏನಪ್ಪಾ ಅಂದ್ರೆ ಕಂಡು ಬರ್ತದ. ಈ ಐಹೊಳೆ ಶಾಸನ ಯಾವ ಭಾಷೆಯೊಳಗೆ ಐತಿ ಅಂತ ಕೇಳ್ತಾರ. ಯಾವ ಭಾಷೆ ರೀ? ಸಂಸ್ಕೃತ. ಐಹೊಳೆ ಶಾಸನ ಯಾವ ಭಾಷೆಯೊಳಗಡೆ ಐತ್ರಿ? ಸಂಸ್ಕೃತ. ಇದನ್ನ ಬರೆದವರು, ಇದನ್ನ ಕೆತ್ತರಿಸಿದವರು ಯಾರಪ್ಪ ಅಂತಂದ್ರ ಕವಿ ರವಿಕೀರ್ತಿ. ಆಸ್ಥಾನ ಕವಿ ಯಾರಪ್ಪ ಅಂದ್ರೆ ರವಿಕೀರ್ತಿ. ಏನಪ್ಪಾ ಅಂತಂದ್ರೆ ಈ ಶಾಸನವನ್ನ ಹೊರಡಿಸಿದವನಾಗಿರ್ತಾನ್ರಿ. ಹಾಗೆ ಇದ್ರ ಲಿಪಿ ಯಾವ ಲಿಪಿಯೊಳಪ್ಪ ಅಂತಂದ್ರ ನೆನಪಿನ ಇಟ್ಕೋರಿ, ಹಳೆಗನ್ನಡ. ಬಹಳ ಇಂಪಾರ್ಟೆಂಟ್ ರೀ ಇದು. ಐಹೊಳೆ ಶಾಸನ ಏನಪ್ಪಾ ಅಂದ್ರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ರೀ. ಸೊ ದಯವಿಟ್ಟು ನೆನಪಿನಾಗ ಇಟ್ಕೊಳ್ಬೇಕು ನೀವು. ಯಾಕಂತಂದ್ರೆ ನಾಳೆ ಪ್ರಶ್ನೆ ಕೇಳಬಹುದು. ಇಮ್ಮಡಿ ಪುಲಿಕೇಶಿಯ ಸೈನಿಕ ಸಾಧನೆ ತಿಳಿಸುವ ಶಾಸನ ಯಾವುದು ಅಂತ ಕೇಳಬಹುದು. ಸೊ ಅವ ದಯವಿಟ್ಟು ಇರುವಂತ ಆಪ್ಷನ್ ಒಳಗಡೆ ನೀವು ಟಿಕ್ ಹಾಕ್ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರ ಐಹೊಳೆ ಶಾಸನವನ್ನ ಹಾಕ್ಬೇಕು. ಅದು ಯಾವ ಒಂದು ಭಾಷೆ ಒಳಗಡೆ ಐತಿ, ಯಾವ ಒಂದು ಏನಪ್ಪಾ ಅಂತಂದ್ರ ಭಾಷೆ ಒಳಗಡೆ ಐತಪ್ಪ ಅಂತಂದ್ರ ಅಲ್ಲಿ ಸಂಸ್ಕೃತ ಭಾಷೆ ಒಳಗಡೆ ಐತಿ. ಯಾವ ಲಿಪಿಪ್ಪ ಅಂದ್ರೆ ಹಳೆಗನ್ನಡ ಲಿಪಿಯನ್ನ ಬಳಸಿರಾಗಿರ್ತದ. ಸೊ ಅಲ್ಲಿ ಅದನ್ನ ಹೊರಡಿಸಿದವ್ರು ಯಾರಪ್ಪ ಅಂತಂದ್ರ ರವಿಕೀರ್ತಿ. ಭಾಷೆ ಇದೆಲ್ಲ, ಇದು ಲಿಪಿ ಇದು. ನೆನಪಿನ ಇಟ್ಕೋರಿ, ಮತ್ ಕನ್ಫ್ಯೂಷನ್ ಆಗ್ಬೇಡ್ರಿ. ಸಂಸ್ಕೃತ ಭಾಷೆ, ಹಳೆಗನ್ನಡ ಲಿಪಿ. ಅಷ್ಟೇ ಅಲ್ಲ, ಈ ಶಾಸನದೊಳಗಡೆ ಏನಾಗ್ತದಪ್ಪ ಅಂತಂದ್ರ ರವಿಕೀರ್ತಿ ಪುಲಿಕೇಶಿಯನ್ನ ಇಂದ್ರನಿಗೆ ಹೋಲಿಸಿದ್ದಾನೆ. ನೋಡ್ರಿ, ಆಸ್ಥಾನ ಕವಿಯಾದಂತಹ ರವಿಕೀರ್ತಿ ಇಮ್ಮಡಿ ಪುಲಿಕೇಶಿಯನ್ನ ಇಂದ್ರನಿಗೆ ಹೋಲಿಸ್ತಾನಂತ್ರಿ. ಇದ್ರೊಳಗ ಈ ಒಂದು ಶಾಸನದೊಳಗ ಕಂಡು ಬರ್ತದ ನಮ್ಗ. ಮತ್ತೆ ಈ ಒಂದು ಶಾಸನ ಜೈ ಜೀನೇಂದ್ರ ಎಂಬ ಒಂದು ಶಬ್ದದಿಂದ ಆರಂಭ ಆಗ್ತದಂತ್ರಿ. ಈ ಒಂದು ಶಾಸನ ಏನಾಗ್ತದಪ್ಪ ಅಂದ್ರ ಜೈ ಜೀನೇಂದ್ರ ಅನ್ನೋ ಒಂದು ಶಬ್ದದಿಂದ ಆರಂಭವಾಗ್ತದ. ಅಷ್ಟೇ ಅಲ್ದ ಇದ್ರೊಳಗಡೆ ಏನಪ್ಪಾ ಅಂದ್ರೆ ಮಹಾಭಾರತದ ಕುರುಕ್ಷೇತ್ರದ ಬಗ್ಗೆನೂ ಏನಪ್ಪಾ ಅಂತಂದ್ರೆ ಉಲ್ಲೇಖ ಇರುವಂತದ್ದು. ಮಹಾಭಾರತದ ಕುರುಕ್ಷೇತ್ರದ ಬಗ್ಗೆ ಏನಪ್ಪಾ ಅಂತಂದ್ರೆ ಉಲ್ಲೇಖ ಇರುವಂತದ್ದು. ಅದರ ಜೊತೆಗೆ ರವಿಕೀರ್ತಿ ಏನ್ ಮಾಡ್ಯಾನಪ್ಪಾ ಅಂದ್ರೆ ತನ್ನನ್ನು ತಾನು ಕಾಳಿದಾಸ ಭಾರವಿಗೆ ಹೋಲಿಸಿಕೊಂಡಾನಂತ್ರಿ. ನೋಡ್ರಿ, ಕಾಳಿದಾಸ ಭಾರವಿ ಇವರೆಲ್ಲ ಪ್ರಖ್ಯಾತವನ್ನ ಪಡೆದಂತ ಒಂದು ಕವಿಗಳಿರು, ಕವಿರತ್ನರು ಅಂತ ಹೇಳಿ ಕರಿತಾರ್ರಿ. ಇವರಿಗೆ ಏನಪ್ಪಾ ಅಂದ್ರೆ ತನ್ನನ್ನು ತಾನು ಹೋಲಿಸ್ಕೊಂಡಾನಂತ್ರಿ ಅಂತ ಯಾರು ಹೇಳತ್ತಾರ ಇದನ್ನ? ಈ ಒಂದು ಐಹೊಳೆ ಶಾಸನದಿಂದ ನಮ್ಗೆ ತಿಳಿದು ಬರ್ತದ. ಐಹೊಳೆ ಶಾಸನದಿಂದ ನಮಗೆ ಏನಾಗ್ತದಪ್ಪ ಅಂದ್ರ ತಿಳಿದು ಬರ್ತದ. ಸೊ ಇವ್ ನಂತರ ಏನಪ್ಪಾ ಅಂದ್ರೆ ಇಮ್ಮಡಿ ಪುಲಿಕೇಶಿ ಸೋತ ನಂತರ ಏನಪ್ಪಾ ಅಂದ್ರೆ ಕ್ರಿಸ್ತ ಶಕ 642 645 ಸರಿ ಸುಮಾರು 3-4 ವರ್ಷಗಳ ಕಾಲ ಏನಪ್ಪಾ ಅಂತಂದ್ರ ಸೊ ಬದಾಮಿಯ ಏನಪ್ಪಾ ಅಂತಂದ್ರ ಕಾಲವನ್ನು ಈ ಒಂದು ಟೈಮ್ ಪೀರಿಯಡ್ ಅನ್ನ ಏನಪ್ಪಾ ಅಂದ್ರ ಬದಾಮಿಯ ಕಗ್ಗತ್ತಲೆಯ ಕಾಲ ಅಂತಂದ್ ಹೇಳಿ ಕರಿತೀವಿ. ಬದಾಮಿಯ ಕಗ್ಗತ್ತಲೆಯ ಕಾಲ ಅಂತ ಹೇಳಿ ಕರಿತೀವಿ. ಯಾಕೆ ಕರಿತೀವಪ್ಪ ಅಂತಂದ್ರ ಈ ವಾತಾಪಿ ಅಥವಾ ಬದಾಮಿ ಯಾರ ಒಂದು ಹಿಡಿತದೊಳಗಡೆ ಇರ್ತೈತಪ್ಪ ಅಂತಂದ್ರ ಪಲ್ಲವರ ಹಿಡಿತದಲ್ಲಿತ್ತು. ಪಲ್ಲವರ ಹಿಡಿತದಲ್ಲಿ ಇರುವುದಕ್ಕಾಗಿ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಕಗ್ಗತ್ತಲೆ ಕಾಲ, ಬದಾಮಿಯ ಕಗ್ಗತ್ತಲೆ ಕಾಲ ಅಥವಾ ವಾತಾಪಿಯ ಅಥವಾ ಏನಪ್ಪಾ ಅಂತಂದ್ರ ಈ ಚಾಲುಕ್ಯರ ಕಗ್ಗತ್ತಲೆ ಕಾಲ ಅಂತಂದ್ ಹೇಳಿ ಕರಿತಾರ್ರಿ. ನೋಡ್ರಿ, ಸೊ ಸರಿ ಸುಮಾರು ಯಾಕ ನಾನು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ನಿ. ನಾನು ಏನಂತ ಹೇಳಿದೆ, ಸೊ ಇಮ್ಮಡಿ ಪುಲಿಕೇಶಿಯ ನಂತರ ಸಾಕಷ್ಟು ಮಸ್ತ್ ಅದ ರೀ, ಸ್ಟೋರಿ ಮಸ್ತ್ ಅದ ಅಂತಂದ್. ಯಾಕೆ ಮಸ್ತ್ ಅದಪ್ಪ ಅಂತಂದ್ರೆ ನೋಡ್ರಿ, ಒಂದು ಕಗ್ಗತ್ತಲೆ ಕಾಲ ಆಗ್ಬಿಡ್ತದ. ಯಾಕಂದ್ರೆ ಒಬ್ಬ ದಕ್ಷ ಆಡಳಿತಗಾರ ಸೋಲನ್ನು ಅನುಭವಿಸಿದ ನಂತರ ಇಡೀ ಸಾಮ್ರಾಜ್ಯ ಏನಾಗ್ತದಪ್ಪ ಅಂತಂದ್ರೆ ಕಗ್ಗತ್ತಲೆ ಕಾಲ ಹೋಗ್ಬಿಡ್ತದ, ಅವನತಿ ಆಗ್ಬಿಡ್ತದ್ರಿ.
ಆಲ್ಮೋಸ್ಟ್ ಆಲ್ ಇತಿಹಾಸದೊಳಗಡೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರ ಅತಿ ಹೆಚ್ಚು ಮನೆತನಗಳು ಏನಾಗ್ಬಿಟ್ಟವಪ್ಪ ಅಂತಂದ್ರ ಒಬ್ಬ ಪ್ರಖ್ಯಾತ ಒಂದು ಏನೊಬ್ಬ ಮೇನ್ ಇಂಪಾರ್ಟೆಂಟ್ ರೂಲರ್ ಯಾರು ಇರ್ತಾರ ಅವ್ರು ಸೋತ ನಂತರ ಅವರ ಒಂದು ಟೈಮ್ ಪೀರಿಯಡ್ ಮುಗಿದ ನಂತರ ಆಮೇಲೆ ಬರುವಂತ ಮನೆತನದವ್ರು ರಾಜರೆಲ್ಲರೂ ಏನಪ್ಪಾ ಅಂತಂದ್ರ ಸೋಲನ್ನ ಅನುಭವಿಸ್ಕೊಂತ ಹೋಗ್ತಾರ್ರಿ. ಅಷ್ಟೊಂದು ಏನಪ್ಪಾ ಅಂತಂದ್ರ ಪ್ರಾಮುಖ್ಯತೆ, ಅಷ್ಟೊಂದು ಏನಪ್ಪಾ ಅಂದ್ರ ಸಾಮ್ರಾಜ್ಯವನ್ನ ತಗೊಂಡ್ ಹೋಗುದು ಬಹಳ ರೇರ್. ಆದ್ರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಕಹಾನಿ ಮೇ ಟ್ವಿಸ್ಟ್ ಹೈ ಅಂದಂಗ ಇಲ್ಲಿ ಚೇಂಜ್ ಆಗ್ತದ್ರಿ. ಹೆಂಗ್ ಚೇಂಜ್ ಆಗ್ತದಪ್ಪ ಅಂತಂದ್ರ ಪುಲಕೇಶಿಗೆ ಟೋಟಲ್ 4 ಜನ ಮಕ್ಕಳ್ರಿ. ಪುಲಕೇಶಿಗೆ ಎಷ್ಟ್ ಜನ ಮಕ್ಕಳ್ರಿ? 4 ಜನ ಮಕ್ಕಳದಾರ್ರಿ. ಯಾರ್ಯಾರ್ರಿ? ಒಂದನೇದವ ಚಂದ್ರಾದಿತ್ಯ ರೀ. ಒಂದನೇದವ ಯಾರಪ್ಪ ಅಂದ್ರ ಚಂದ್ರಾದಿತ್ಯ. ನೆಕ್ಸ್ಟ್ ಆದಿತ್ಯ ವರ್ಮನ್. ನೆಕ್ಸ್ಟ್ ಜಯಸಿಂಹ. ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪ ಅಂತಂದ್ರ 1ನೇ ವಿಕ್ರಮಾದಿತ್ಯ. ಈ 4 ಜನ ಏನಪ್ಪಾ ಅಂತಂದ್ರ ಇವನ್ ಮಕ್ಕಳಾಗಿರ್ತಾರ್ರಿ. ಈ 4 ಜನ ಮಕ್ಕಳಲ್ಲಿ ಮುಂದೆ ಸಾಮ್ರಾಜ್ಯವನ್ನ ಏನಪ್ಪಾ ಅಂತಂದ್ರ ಸಾಮ್ರಾಜ್ಯದ ಗದ್ದಿಗೆ ಹಿಡಿಯವನ್ ಯಾರು ಅಂತಂದ್ರ 1ನೇ ವಿಕ್ರಮಾದಿತ್ಯ. ಸೊ ಈ 1ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ ಕ್ರಿಸ್ತ ಶಕ 655ರಿಂದ 682ರೊಳಗೆ ಆಳ್ವಿಕೆ ಮಾಡ್ತಾನ್ರಿ 1ನೇ ವಿಕ್ರಮಾದಿತ್ಯ. ಇವ ಏನ್ ಮಾಡ್ತಾನಪ್ಪ ಅಂತಂದ್ರ ಪಲ್ಲವರ ದೊರೆಯಾದಂತಹ ನರಸಿಂಹವರ್ಮ ದಾಳಿಯಿಂದ ಏನಾಗ್ತದಪ್ಪ ಅಂತಂದ್ರ ಸಾಮ್ರಾಜ್ಯವನ್ನ ಕಳೆದುಕೊಂಡಂತ ಇವರು ಈ ಅಂದ್ರ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯ ಏನಾಗ್ಬಿಟ್ಟಿತ್ತುಪ್ಪ ನರಸಿಂಹವರ್ಮನ ದಾಳಿಯಿಂದ ಪಲ್ಲವರ ಪಾಲಾಗಿತ್ರಿ. ಆ ಪಲ್ಲವರ ಪಾಲಾಗಿದ್ದ ಏನಪ್ಪಾ ಅಂದ್ರ ಸಾಮ್ರಾಜ್ಯವನ್ನ ಮರುಸ್ಥಾಪಿಸ್ತಾನ್ರಿ. ಮತ್ತೆ ವಾಪಸ್ ಪಡ್ಕೊಂಡು ಮರುಸ್ಥಾಪಿಸ್ತಾನ್ರಿ ಅವ. ಪಲ್ಲವರ ಸಾಮ್ರಾಜ್ಯವನ್ನ ಏನಪ್ಪಾ ಅಂದ್ರ ಇವನನ್ನ ಸೋಲಿಸ್ತಾನ್ರಿ ಅವ. ಯಾರನ್ನ? ಈ ನರಸಿಂಹವರ್ಮನನ್ನ ಸೋಲಿಸಿ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ತಂದೆಯ ಸೇಡನ್ನ ತೀರಿಸ್ಕೊಂತ ಸಾವಿನ ಸೇಡ್ರಿ. ಅಂದ್ರ ಅವ್ರ ತಂದೆ ಆದಂತ ಇಮ್ಮಡಿ ಪುಲಕೇಶಿಯನ್ನ ಯಾರು ಸಾಯಿಸಿರ್ತಾರ? ಈ ನರಸಿಂಹವರ್ಮ ಸಾಯಿಸಿರ್ತಾನ. ಸೊ ಈ ನರಸಿಂಹವರ್ಮ ಸಾಯಿಸಿದ್ದಕ್ಕಾಗಿ ನರಸಿಂಹವರ್ಮನನ್ನ ವಾಪಸ್ 1ನೇ ವಿಕ್ರಮಾದಿತ್ಯ ಸಾಯಿಸಿ ಏನ್ ಮಾಡ್ತಾನಪ್ಪ ಅಂತಂದ್ರ ಮತ್ತೆ ವಾಪಸ್ ಸಾಮ್ರಾಜ್ಯವನ್ನ ಏನಪ್ಪಾ ಅಂದ್ರ ನಿರ್ಮಾಣ ಮಾಡ್ತಾನ. ಅದಕ್ಕಾಗಿ ಇವಂಗ ಏನಂತ ಕರೀತಾರಪ್ಪ ಅಂದ್ರ ವಾತಾಪಿ ವಿಮೋಚಕ ಅಂತಂದ್ ಹೇಳಿ ಕರೀತಾರ್ರಿ. ವಾತಾಪಿ ವಿಮೋಚಕ ಅಂತ ಹೇಳಿ ಕರೀತಾರ್ರಿ. ಇವ 1 ಸರಿ 2 ಸರಿ ಏನಪ್ಪಾ ಅಂತಂದ್ರ ಸಾಮ್ರಾಜ್ಯ ಇವ್ರನ್ನ ಸೋರಿಸುದಿಲ್ರಿ ಇವ. ಸೊ ಇವನ ಬಿರುದುಗಳು ಏನಾಗಿರ್ತಾವಪ್ಪ ಅಂತಂದ್ರ ಶ್ರೀ ಪೃಥ್ವಿ ವಲ್ಲಭ, ಸತ್ಯಾಶ್ರಯ, ರಣರಸಿಕ, ಅನಿವರಥ, ರಾಜಮಲ್ಲ, ವಾತಾಪಿ ವಿಮೋಚಕ, ಪರಮೇಶ್ವರ, ಭಟ್ಟಾರಕ, ರಾಜಮಲ್ಲ. ನೋಡ್ರಿ. ಸೊ ನೋಡ್ರಿ ಎಷ್ಟು ಬಿರುದುಗಳು ನೋಡ್ರಿ ಇವಂಗ. ಸೊ ಇದ್ರಾಗ ಬಹಳ ಇಂಪಾರ್ಟೆಂಟ್ ಬಿರುದು ಅಂದ್ರೆ ಯಾವ್ದಪ್ಪ ಅಂತಂದ್ರ ಇದೇ ವಾತಾಪಿ ವಿಮೋಚಕ. ಹೆಂಗ್ ಬಂತ್ರಿ ವಾತಾಪಿ ವಿಮೋಚಕ ಅಂತ ಗೊತ್ತಾಯ್ತಲ್ರಿ? ಗೊತ್ತಾಯ್ತಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇವರ ಗುರುವಿನ ಹೆಸರು ಏನಪ್ಪಾ ಅಂತಂದ್ರ ಇವರ ಗುರು ಯಾರಪ್ಪಾ ಅಂದ್ರ ಸುದರ್ಶನಾಚಾರ್ಯರು. ಈ ವಿಕ್ರಮಾದಿತ್ಯನ ಗುರು ಯಾರಪ್ಪ ಅಂದ್ರ ಸುದರ್ಶನಾಚಾರ್ಯರು. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಶೈವ ದೀಕ್ಷೆಯನ್ನ ನೀಡ್ತಾರ್ರಿ. ಶೈವ ದೀಕ್ಷೆಯನ್ನ ಕೊಡ್ತಾರ್ರಿ. ಶೈವ ದೀಕ್ಷೆಯನ್ನ ಕೊಡ್ತಾರ್ರಿ. ನೋಡ್ರಿ, ಇಲ್ಲಿಯವರೆಗೂ ಏನಿತ್ತು? ಜೈನ ಧರ್ಮದ ಸ್ವಲ್ಪ ಅನ್ಯಾಯಿಗಳಿದ್ದರಿ. ಅಂದ್ರೆ ಇವ್ರ ತಂದೆ ಆದಂತ ಈ ಇಮ್ಮಡಿ ಪುಲಕೇಶಿ ಸ್ವಲ್ಪ ಜೈನ ಧರ್ಮದ ಅನ್ಯಾಯ ಇದ್ದ. ಸೊ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದ ಯಾವ್ದಪ್ಪ ಅಂದ್ರ ಐಹೊಳೆ ಶಾಸನದಲ್ಲಿ ಗೊತ್ತಾಗ್ತದ ಜೈ ಜೈನೇಂದ್ರದ ಎಂಬ ಒಂದು ಪದದಿಂದ ಶಾಸನ ಸ್ಟಾರ್ಟ್ ಆಗ್ತೈತ್ರಿ. ಹೌದಲ್ಲ? ಅಲ್ಲಿ ನಮ್ಗೆ ಏನಪ್ಪಾ ಅಂದ್ರ ಜೈನ ಧರ್ಮ ಕಂಡು ಬರ್ತದ. ಸೊ ಇಲ್ಲಿ ಇವನಿಗೆ ಏನಪ್ಪಾ ಅಂತಂದ್ರೆ ಈ ವಿಕ್ರಮಾದಿತ್ಯನಿಗೆ ವಿಕ್ರಮಾದಿತ್ಯನ ಗುರುಗಳಾದಂತ ಸುದರ್ಶನಾಚಾರ್ಯ ಏನ್ ಮಾಡ್ತಾರಪ್ಪ ಅಂದ್ರ ಶೈವ ದೀಕ್ಷೆಯನ್ನ ಕೊಡ್ತಾರ್ರಿ. ಅರ್ಥ ಆಯ್ತಾ? ಶೈವ ದೀಕ್ಷೆಯನ್ನ ಏನಪ್ಪಾ ಅಂತಂದ್ರ ಕೊಡ್ತಾರ. ನೆಕ್ಸ್ಟ್ ಇವನ ಹೆಂಡತಿ ಹೆಸರು ಏನಪ್ಪಾ ಅಂತಂದ್ರ ಗಂಗಾ ಮಹಾದೇವಿ. ಇವನ ಹೆಂಡತಿ ಹೆಸರೇನ್ರಿ? ಗಂಗಾ ಮಹಾದೇವಿ. ಹಾಗೆ ಇವನ ಕುದುರೆ ಹೆಸರು ಏನಪ್ಪಾ ಅಂತಂದ್ರ ಚಿತ್ರಕಂಠ. ಇವನ ಕುದುರೆ ಹೆಸರೇನ್ರಿ? ಚಿತ್ರಕಂಠ. ನೆಕ್ಸ್ಟ್ ಇವನ್ ನಂತರ ಬರೋವನ್ ಯಾರಪ್ಪ ಅಂತಂದ್ರ ವಿನಯಾದಿತ್ಯ. ನೆಕ್ಸ್ಟ್ ಇವನ್ ನಂತರ ಬರೋವನ್ ಯಾರ್ರಿ? ವಿನಯಾದಿತ್ಯ. ಸೊ ಈ ವಿನಯಾದಿತ್ಯನ ಕಾಲಮಾನ ಏನಪ್ಪಾ ಅಂತಂದ್ರ ಕ್ರಿಸ್ತ ಶಕ 681ರಿಂದ 696ರವರೆಗಿನ ಕಾಲಮಾನ. 681ರಿಂದ 696ರವರೆಗೆ. ಸೊ ಇವ ಏನಪ್ಪಾ ಅಂತಂದ್ರ ಈ 1ನೇ ವಿಕ್ರಮಾದಿತ್ಯನ ಮಗ ಆಗಿರ್ತಾನ್ರಿ. 1ನೇ ವಿಕ್ರಮಾದಿತ್ಯನ ಮಗ ಯಾರಪ್ಪ ಅಂತಂದ್ರ ವಿನಯಾದಿತ್ಯ ಆಗಿರ್ತಾನೆ. ಸೊ ಈ ವಿನಯಾದಿತ್ಯನ ಬಿರುದುಗಳು ಏನಾಗಿರ್ತಾವಪ್ಪ ಅಂತಂದ್ರ ದುರ್ಧರಮಲ್ಲ, ಯುದ್ಧಮಲ್ಲ, ರಾಜಾಶ್ರಯ. ನೋಡ್ರಿ ಬಿರುದುಗಳು ಯಾವ್ಯಾವ್ರಿ? ದುರ್ಧರಮಲ್ಲ, ಯುದ್ಧಮಲ್ಲ, ರಾಜಾಶ್ರಯ. ಇದ್ರ ಮೇಲೆ ಒಂದ್ ಕ್ವಶನ್ ಕೇಳ್ತಾರ್ರಿ.
ಏನಪ್ಪಾ ಅಂತಂದ್ರ ವಿನಯಾದಿತ್ಯನಿಗೆ ದುರ್ಧರ ಮಲ್ಲ ಎಂದು ಬಿರುದು ನೀಡಿದವರು ಯಾರು ಅಂತ ಕೇಳ್ತಾರ್ರಿ. ಯಾರಪ್ಪ ಅಂತಂದ್ರ ನೆನಪಿನಾಗ ಇಟ್ಕೋರಿ, ಬಹಳ ಇಂಪಾರ್ಟೆಂಟ್. ಯಾರಂತಂದ್ರ ರನ್ನ. ರನ್ನ ತನ್ನ ಗದಾಯುದ್ಧದಲ್ಲಿ ರೀ, ಗದಾಯುದ್ಧದಲ್ಲಿ ಉಲ್ಲೇಖ ಮಾಡ್ಯಾನ್ರಿ. ರನ್ನ ತನ್ನ ಏನಪ್ಪಾ ಅಂತಂದ್ರ ಗದಾಯುದ್ಧದಲ್ಲಿ ಏನಪ್ಪಾ ಅಂದ್ರ ಇವನಿಗೆ ದುರ್ಧರ ಮಲ್ಲ ಅಂತಂದ್ ಹೇಳಿ ಏನಪ್ಪಾ ಅಂತಂದ್ರ ಬಿರುದನ್ನ ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲ, ಈತ ಏನಪ್ಪಾ ಅಷ್ಟೇ ಅಲ್ಲ ಏನಪ್ಪಾ ಅಂತಂದ್ರ ಜಿಜುರೆ ಶಾಸನ ಮತ್ತು ಕೊಲ್ಹಾಪುರ ಶಾಸನ ರೀ. ಜಿಜುರೆ ಶಾಸನ ಮತ್ತ ಕೊಲ್ಹಾಪುರ ಶಾಸನದ ಅಲ್ಲಿಂದ ನಮಗೇನಪ್ಪಾ ಅಂತಂದ್ರ ಇವನ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾವ್ರಿ. ಅಂದ್ರ ಜಿಜುರೆ ಶಾಸನ ಮತ್ತು ಕೊಲ್ಹಾಪುರ ಶಾಸನಗಳಿಂದ ಏನಪ್ಪಾ ಅಂತಂದ್ರ ಈ ವಿನಯಾದಿತ್ಯನ ಬಗ್ಗೆ ಏನಪ್ಪಾ ಅಂದ್ರ ಅತಿ ಹೆಚ್ಚು ನಮಗೇನಪ್ಪಾ ಅಂತಂದ್ರ ಮಾಹಿತಿ ದೊರೆಯುವಂತದ್ದು, ಅತಿ ಹೆಚ್ಚು ಏನಪ್ಪಾ ಅಂತಂದ್ರ ನಮ್ಗೆ ಮಾಹಿತಿ ದೊರೀತಾವ್ರಿ. ಅಷ್ಟೇ ಅಲ್ಲ, ಈ ಶಾಸನಗಳ ಪ್ರಕಾರ ಅಂದ್ರೆ ಈ ಜಿಜುರೆ ಮತ್ತು ಕೊಲ್ಹಾಪುರ ಶಾಸನಗಳ ಪ್ರಕಾರ ಏನಪ್ಪಾ ಅಂದ್ರ ಈ ಇವನು ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಮಾಡ್ದ. ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಮಾಡಿ ಸಾಕಷ್ಟು ಮನೆತನಗಳ ಮೇಲೆ ಏನಪ್ಪಾ ಅಂತಂದ್ರ ದಾಳಿ ಮಾಡಿ ವಶಪಡಿಸ್ಕೊಂಡ, ಗೆಲುವನ್ನ ಸಾಧಿಸ್ತಾ ಅಂತ ಹೇಳ್ತಾರ. ಮನೆತನಗಳು ಯಾವ್ಯಾವಾಗಿರ್ತಾವಪ್ಪ ಅಂತಂದ್ರ ಕಲಚೂರಿಗಳು, ವಲ್ಲಭರು, ಕನೋಜದ ಯಶೋವರ್ಮ ಮತ್ತು ಕಾಂಬೋಡಿಯಾ ಮೇಲೆ ದಾಳಿ ಮಾಡ್ತಾನಂತೆ. ಅದ್ರ ಜೊತೆಗೆ ದಕ್ಷಿಣ ಭಾರತದ ಕೇರಳದ ಮೇಲೂ ಏನಪ್ಪಾ ಅಂದ್ರೆ ದಾಳಿ ಮಾಡ್ತಾನಂತೆ. ಕೇರಳದ ಮೇಲೆ ಏನಪ್ಪಾ ಅಂತಂದ್ರ ದಾಳಿ ಮಾಡ್ತಾನಂತೆ. ಇವನಿಗೆ ಸಂಬಂಧಪಟ್ಟಂತ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಇವ ಚೀನಾ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತಂದ್ರ ರಾಯಭಾರಿ ಕಳಿಸಿದ ದೊರೆ. ಚೀನಾ ದೇಶಕ್ಕೆ ರಾಯಭಾರಿ ಕಳಿಸಿದ ಮೊದಲ ಚಾಲುಕ್ಯ ದೊರೆ ಇವ. ಮೊದಲ ಚಾಲುಕ್ಯ ದೊರೆ. ಇವ್ ರಾಜ್ಯ ಎಲ್ಲಿ ಕಳಿಸಿದ್ರಿ? ಅಮೀರ್ ಖುಸ್ರು ಇದು ಕಳಿಸಿದ್ದ, ಹೌದಾ? ಪರ್ಷಿಯಾಕ ಕಳಿಸಿದ್ ಯುವರಾಜ್ ಯಾರ್ರಿ? ಇವ್ರು ಇಮ್ಮಡಿ ಪುಲಿಕೇಶಿ, ಎರಡನೇ ಪುಲಿಕೇಶಿ, ಹೌದಾ? ಖುಸ್ರು ಆಸ್ಥಾನಕ್ಕೆ ಕಳಿಸಿದ್ದವ. ಇವ ಏನ್ ಮಾಡ್ತಾನಪ್ಪ ಅಂತಂದ್ರ ಚೀನಾಕ ಕಳಿಸಿದಂತ ಮೊದಲ ದೊರೆ. ದಯವಿಟ್ಟು ನೆನಪಿನಾಗ ಇಟ್ಕೋರಿ, ಯಾಕಂದ್ರೆ ನಾಳೆ ಪ್ರಶ್ನೆ ಆಗ್ಬಹುದು. ಚೀನಾ ದೇಶಕ್ಕೆ ರಾಯಭಾರಿ ಕಳುಹಿಸಿದ ಮೊದಲ ಚಾಲುಕ್ಯ ದೊರೆ ಯಾರು ಅಂತಂದ್ರ ಯಾರು ಬರಿಬೇಕು ನೀವು ದಯವಿಟ್ಟು? ಚಾಲುಕ್ಯರ ದೊರೆ ಯಾರು? ಅವನು ವಿನಯಾದಿತ್ಯ. ಅಷ್ಟೇ ಅಲ್ಲ, ಇವನ ಹೆಂಡತಿಯ ಹೆಸರು ಏನಪ್ಪಾ ಅಂದ್ರೆ ವಿನಯಾವತಿ ದೇವಿ. ಇವನ ಹೆಂಡತಿ ಹೆಸರೇನ್ರಿ? ವಿನಯಾವತಿ ದೇವಿ. ಈಕಿ ಏನ್ ಮಾಡ್ತಾಳಪ್ಪ ಅಂತಂದ್ರ ಈ ಒಂದು ದೇವಿ, ಮಹಾದೇವಿ ಏನ್ ಮಾಡ್ತಾಳಪ್ಪ ಅಂದ್ರೆ ವಿನಯಾವತಿ ದೇವಿ ಏನ್ ಮಾಡ್ತಾಳಪ್ಪ ಅಂತಂದ್ರ ಬದಾಮಿ ಒಳಗಡೆ ಬ್ರಹ್ಮ, ವಿಷ್ಣು ಮತ್ತ ಶಿವ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ತಾಳ್ರಿ. ಬ್ರಹ್ಮ, ವಿಷ್ಣು, ಶಿವ ವಿಗ್ರಹಗಳನ್ನ ಏನಪ್ಪಾ ಅಂತಂದ್ರ ಈಕಿ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾಳ್ರಿ. ಸೊ ಇವ್ ನಂತರ ಮತ್ತೆ ಅನೇಕ ರಾಜರುಗಳು ಏನಪ್ಪಾ ಅಂತಂದ್ರ ಅನೇಕ ರಾಜರುಗಳು ಇವ್ರ ಮಗನೇ ಮತ್ತೆ ಏನಪ್ಪಾ ಅಂದ್ರ ಆಸ್ಥಾನವನ್ನು ತಗೊಂತಾನ. ಆಮೇಲೆ ಅನೇಕ ರಾಜರುಗಳು ಏನಪ್ಪಾ ಅಂದ್ರೆ ಇವ್ ನಂತರ ಬರ್ತಾರ್ರಿ. ಆ ರಾಜರುಗಳ ಬಗ್ಗೆ ಏನಪ್ಪಾ ಅಂದ್ರ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಸೊ ಇಲ್ಲಿಯವರೆಗೂ ಏನಪ್ಪಾ ಅಂತಂದ್ರ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹಾಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗಿರ್ತದ ಸೊ ದಯವಿಟ್ಟು ಅದನ್ನೇನಪ್ಪಾ ಅಂದ್ರೆ ಲೈಕ್ ಮಾಡ್ರಿ. ಹಾಗೆ ಅತಿ ಹೆಚ್ಚು ಜನರಿಗೆ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಏನಪ್ಪಾ ಪ್ರತಿಯೊಬ್ಬರಿಗೂ ಯೂಸ್ ಆಗ್ಲಿ ಅನ್ನೋ ರೀತಿಯಾಗಿ ಏನಪ್ಪಾ ಅಂದ್ರ ಅನ್ನೋದ್ರ ಸಲುವಾಗಿ ನೀವು ಎಲ್ಲರಿಗೂ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.